ಅದು ತಪ್ಪು, ಅದಕ್ಕೆ ಪರಿಹಾರ ಕೊಡೋದು ತಪ್ಪು ಅಂತ BJP ಅವ್ರು ಗ್ರಹಿಸ್ತಾ ಇದ್ರೆ ಅದು ಅವ್ರ ವಿವೇಚನೆಗೆ ಬಿಡ್ತೀನಿ ನಾನು ಅಷ್ಟೇ. ನಾನು ಹೇಳ್ದಂಗೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದು ಕಳ್ಕೊಂಡಿದ್ದಾರೆ. ಈಸ್ ನಾಟ್ ಟ್ರಾಫಿಕ್ ಅ ಪ್ರಾಬ್ಲಮ್ ಇನ್ ಬ್ಯಾಂಗ್ಳೂರ್. ಆಮೇಲೆ ಇದಕ್ಕೆ ಕಾರಣ ಏನು? ಬಂಡವಾಳ ಬರ್ತಾ ಇದೆ. ವಿ ಆರ್ ನಂಬರ್ 2 ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್, ವಿ ಆರ್ ನಂಬರ್ 2 ಇನ್ ಜಾಬ್ ಕ್ರಿಯೇಷನ್, ವಿ ಆರ್ ದ 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್. 4.5 ಲಕ್ಷ ಕೋಟಿ ಇವತ್ತು ಬರೀ IT ಸರ್ವಿಸಸ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಬೆಂಗಳೂರಿಂದ. ಏನಾದರೂ ಅವರಿಗೆ ಅಂಕಿಅಂಶ ಗೊತ್ತಿದೆಯಾ? ಸುಮ್ಮನೆ ರಾಜಕೀಯ ಮಾಡಲಿಕ್ಕೆ ಇವ್ರು ಮಾಡ್ತಾರೆ. 2 ವರ್ಷದಿಂದ ಇವರೇ ಇದ್ರಲ್ಲಪ್ಪ, ಏನು ಮಾಡಿದ್ರು? ಏನು ಸಾಧನೆ ಮಾಡಿದ್ರು? ಇದು ಸಮಸ್ಯೆ ಇದೆ ಅಂತ ಒಪ್ಕೊಳಕ್ಕೂ ತಯಾರಿಲ್ಲ ಅಲ್ಲ ಇವರು. ಈಗ ನಮ್ಮ ಅರ್ಬನ್ ಸೆಂಟರ್ಸ್ನಲ್ಲಿ, ಅದು ಬಾಂಬೆ ಇರ್ಬೋದು, ನಿಮ್ಮ ಡೆಲ್ಲಿ ಇರ್ಬೋದು, ನಿಮ್ಮ ಚೆನ್ನೈ ಇರ್ಬೋದು, ಪುಣೆ ಇರ್ಬೋದು, ನಮ್ಮ ಬೆಂಗಳೂರು ಇರ್ಬೋದು, ಇವೆಲ್ಲ ಸಮಸ್ಯೆ ಇಲ್ವಾ? ವಾಯು ಮಾಲಿನ್ಯದ ಸಮಸ್ಯೆ ಇಲ್ವಾ? ವಸತಿದ ಸಮಸ್ಯೆ ಇಲ್ವಾ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಇಲ್ವಾ? ಒಂದು ಜವಾಬ್ದಾರಿ ಸರ್ಕಾರದ ಕೆಲಸ ಏನು? ಈ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಪರಿಹಾರ ಕೊಡೋದು. ಈಗ BJP ಅವ್ರ ಸಮಸ್ಯೆ ಏನಿದೆ ಅದು ಅರ್ಥ ಆಗ್ತಾ ಇಲ್ಲ ನನಗೆ. ಲೇವಡಿ ಮಾಡ್ತಾ ಇದ್ರೆ ಏನಕ್ಕೆ ಲೇವಡಿ ಮಾಡಬೇಕು? ಪರಿಹಾರ ಕೊಡ್ರಿ ಸ್ವಾಮಿ. ಕೇಂದ್ರ ಸರ್ಕಾರದಿಂದ ನಮ್ಗೆ 1 ರೂಪಾಯಿ ಬರ್ತಾ ಇಲ್ಲ. ನಾವು ಇಷ್ಟೆಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಕಳಿಸ್ತಾ ಇದ್ದೀವಿ. GSTನಲ್ಲಿ ಕಳಿಸ್ತಾ ಇದ್ರಿ, IT-ನಲ್ಲಿ ಕಳಿಸ್ತಾ ಇದ್ದೀವಿ. ನಿಮಗೆ ಅಷ್ಟು ಏನಾದರೂ ಬೆಂಗಳೂರು ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಕಾಳಜಿ ಇದ್ದರೆ ಹೋಗಿ ಒಂದು 10 ರೂಪಾಯಿನ ತೊಗೊಂಡು ಬರೋ ಯೋಗ್ಯತೆ ಇದ್ದರೆ ತೊಗೊಂಡು ಬನ್ನಿ. ಅದು ಇದು ಬಿಟ್ಟು ಬರೇ ನೀವು ಟೀಕೆ ಮಾಡಿದ್ರೆ ಅದೇ ಹೇಳ್ತಾ ಇರೋದಲ್ಲ. ಇವರು ಮಾಡಲಾರ್ದಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಇವಾಗ. ಈಗ ಹೋದ ಬಾರಿ ನೀವೇ ಹೇಳಿ, ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಬೇಕು. ಹಿಂದಿನ ಬಾರಿ ನಮ್ಮ ಸರ್ಕಾರ ಇದ್ದಾಗ ಇದೇ ಸಾರಿಗೆ ಸಮಸ್ಯೆ ಇದ್ದಾಗ, ಟ್ರಾಫಿಕ್ ಪ್ರಾಬ್ಲಮ್ ಇದ್ದಾಗ ನಾವೇನಂತ ಪ್ರಪೋಸ್ ಮಾಡಿದ್ವಿ? ಸ್ಟೀಲ್ ಫ್ಲೈಓವರ್ ಮಾಡಿದ್ವಿ. ಸ್ಟೀಲ್ ಫ್ಲೈಓವರ್ ಬೇಡ ಅಂದ್ಬಿಟ್ಟು ಅಭಿಯಾನ ನಡೆಸಿದ್ಯಾರು? ಇದೇ ರಾಜೀವ್ ಚಂದ್ರಶೇಖರ್ ಅವರಲ್ವಾ BJP ಅವರು. ಇವಾಗ ಎಲ್ಲಿದ್ದಾರೆ? ಕರ್ನಾಟಕವನ್ನು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಕೇರಳನಲ್ಲಿ ಇದ್ದಾರೆ ಇವಾಗ. ಅವಾಗ ಇವರು ಅಭಿಯಾನ ನಡೆಸಿದವ್ರು ಎಲ್ಲಿದ್ದಾರೆ ಸ್ವಾಮಿ ಇವಾಗ? ಎಲ್ಲರೂ ಆ ಕಡೆ ಸ್ಟೀಲ್ ಫ್ಲೈಓವರು ಬೇಡ, ಈ ಕಡೆ ಟನಲ್ಲು ಬೇಡ, ಮತ್ತು ಪರ್ಯಾಯ ಮಾರ್ಗ ಏನು? ಏನಾದರೂ ಪರಿಹಾರ ಕೊಡಲಿ. ಆಯಿತು, ನನಗೆ ಆಪ್ಷನ್ A ಇಷ್ಟ ಇಲ್ಲ, ಆಪ್ಷನ್ B ಇಸ್ ದ ಕರೆಕ್ಟ್ ಆಪ್ಷನ್ ಅಂದರೆ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಆ ಕಡೆ ಮೇಲ್ಗಡೆಯಿಂದನೂ ಹೋಗೋದು ಬೇಡ, ಕೆಳಗಡೆಯಿಂದನೂ ಹೋಗೋದು ಬೇಡ, ಎಡಕ್ಕೂ ಬೇಡ, ಬಲಕ್ಕೂ ಬೇಡ ಅಂದರೆ ಏನರ್ಥ ಇದು? ಮತ್ತು ಆ ಕಡೆಯಿಂದ ಕೇಂದ್ರ ಸರ್ಕಾರದಿಂದ 1 ರೂಪಾಯಿ ಥರ ಯೋಗ್ಯತೆ ಇವ್ರು ಯಾರಿಗೂ ಇಲ್ಲ. ಬರೇ ಮಾಧ್ಯಮದಲ್ಲಿ ಕುತ್ಕೊಂಡು ಮಾತಾಡೋದು ಭಾಳ ಈಸಿ ಕೊಟ್ಟಾಗ ಏನು ಮಾಡಿದ್ರು? ಬರೀ ಲೂಟಿ ಮಾಡಿದ್ರು. ಈಗ ನಮಗೆ ಬಂದು ಪಾಠ ಹೇಳ್ತಾರಾ?